ಅಂತಕ್ಕಂಥ ನನ್ನ ಅಭಿಪ್ರಾಯ. ಪಾಪ ಹೇಳಿದ್ದಾರೆ ವಿರೋಧ ಪಕ್ಷಗಳು ಟೀಕೆ ಮಾಡಕ್ಕೆ ಇರೋದು ಅಂತ. ಆಗಿದ್ರೆ ನಾನು ಆ ವ್ಯಕ್ತಿ ಕೇಳ್ತೀನಿ, ಆ ಮುಖ್ಯಮಂತ್ರಿಗೆ, ನೀವು ಪ್ರತಿನಿತ್ಯ ಮಾಡ್ತಾ ಇದ್ದೀರಲ್ಲ ಕೇಂದ್ರ ಸರ್ಕಾರದಾಗ ಅದ ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತೇಳಿ, ಹಾಗಿದ್ರೆ ನೀವುಗಳು ಮಾಡ್ತಾ ಇರೋದು ಬರೀ ಟೀಕೆಗೋಸ್ಕರವ? ಇವತ್ತು ದೇಶದಲ್ಲಿ ಮಾಡ್ತಾ ಇರ್ತಕ್ಕಂಥ ಟೀಕೆ ನೀವು ನಿಮ್ಮ ನಾಯಕರುಗಳು ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಏನ್ ಟೀಕೆ ಮಾಡ್ತಾ ಇದ್ದೀರಿ ಅದು ಬರೀ ಟೀಕೆಗೋಸ್ಕರವೂ ಮಾಡ್ತಾ ಇದ್ದೀರಾ ನೀವು. ನಮ್ಮ ಮೇಲೆ ಆ ಒಂದು ರೀತಿಯ ನೀವು ಆರೋಪ ಏನಿದೆ, ಹಾಗಿದ್ರೆ ನೀವು ಮಾಡ್ತಿರೋ ಕೆಲಸ ಏನು ಧೈರ್ಯದಲ್ಲಿ? ಇಲ್ಲಿ ನಡೀತಿರ್ತಕ್ಕಂಥ ಸತ್ಯಾಂಶ ಏನಿದೆ ದಾಖಲೆಗಳ ಸಮೇತ ಇಟ್ಟಿದ್ದೇವೆ. ನೀವು ಬರೀ ಒಳ್ಳೆ ಹೇಳಿಕೆಗಳು ಕೊಟ್ಕೊಂಡು ನಿಮ್ಮ ಇಷ್ಟ ಬಂದಾಗ ನಡೆಸ್ಕೊಂಡೇ ಹೊರಟಿದ್ದೀರಿ. ದೇಶದ ಮಾನ ಮರ್ಯಾದೆ ಹಾಳು ಮಾಡ್ಲಿಕ್ಕೆ ಹೊರಟಿದ್ದೀರಿ. ಅವ್ರ ಜಾಗೃತಿ ಅಂತ ಅಷ್ಟೇ ಅಂತ ಸರ್ ಮೂಡಿಸ್ತಿರೋದು, ಅದನ್ನು ವಿಚಾರವಾಗಿ ಮಧ್ಯಪ್ರವೇಶ ಮಾಡಿಲ್ಲ ಮಾತ್ರ ಮುಖ್ಯಮಂತ್ರಿ ಹೇಳಿದ್ದಾರೆ ಸರ್. ಇವತ್ತು ಯಾರಿಗೆ ಜಾಗೃತಿ ಮೂಡಿಸ್ದಾಗ ಮಧ್ಯಪ್ರವೇಶ ಸರ್ಕಾರ ಜಾಗೃತಿ ಮೂಡಿಸ್ತದೆ, ಅದನ್ನು ನೀವು ಸಹಿಸ್ತಾ ಇಲ್ಲ. ಎಲ್ಲಿದೆ ಜಾಗೃತಿ? ಯಾವ ಜಾಗೃತಿ ಮೂಡಿಸ್ತಾ ಇದ್ದೀರಿ? ಅಕ್ರಮ ಕ್ರಿಯೇಟ್ ಮಾಡೋದಕ್ಕೆ ಜಾಗೃತಿ ಮೂಡಿಸ್ತಾ ಇದ್ದೀರಾ ನೀವು? ಸರ್ ಅವರು ಪ್ರತಿಭಟನೆ ಮಾಡ್ತಾರೆ. ಯಾರು ಮುಖ್ಯಮಂತ್ರಿ ಯಾರು ಪ್ರತಿಭಟನೆ ಮಾಡ್ತಾರೆ? ಅಕ್ರಮ ಮತದಾರನ ಸೇರಿಸ್ತಾ ಇಲ್ಲ ಅಂತ ಪ್ರತಿಭಟನೆ ಮಾಡ್ತಾರೆ. ಚುನಾವಣಾ ಆಯೋಗದ SIR ಪ್ರಕ್ರಿಯೆ ಬೇಕು. ಚುನಾವಣಾ ಆಯೋಗದ SIR ನಲ್ಲಿ ದೋಷ ಇಲ್ಲ. ಆ SIR ನ ಅನುಷ್ಠಾನಕ್ಕೆ ತರಲಿಕ್ಕೆ ನಿಮ್ಮ ಅಧಿಕಾರಿಗಳನ್ನೇ ಬಿಟ್ಕೊಂಡಿದ್ದೀರಿ. ಈಗ ನೀವೇ ಮಾಡ್ಬೇಕಲ್ವಾ? ಅದನ್ನ ಮಾಡ್ತಕ್ಕಂಥ ದೋಷ ಇದೆ. ಅವ್ರ ಮೇಲೆ ನಿಮ್ಮ ಜಿಲ್ಲಾಧಿಕಾರಿಗಳು ನಿಮ್ಮ BPOಗಳ ಮೇಲೆ ನೀವು ಪ್ರತಿಭಟನೆ ಮಾಡಿದ್ರೆ ನಮಗೂ ನಿಮ್ ಬೆಂಬಲ ಇದೆ. ಈಗ ಅಧಿಕಾರಿಗಳು ದುರ್ಬಳಕೆ ಆಗ್ತಾ ಇದೆ ಅಂತ ಹೇಳಿ ಸಚಿವರ ಗಮನಕ್ಕೆ ತರಬಹುದು ಅಷ್ಟೇ. ಇದರಲ್ಲಿ ಈ ಒಂದು ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ SIR ಪ್ರಕ್ರಿಯೆಗಳೇನಿದೆ, ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ನಮ್ಮ ಗುರಿಗಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರು ಹಿಂದೆ ಸಂಪೂರ್ಣವಾದ ವಿವರಣೆ ಕೊಟ್ಟಿದ್ದಾರೆ. ಇಲ್ಲಿ ಕೇಂದ್ರ ಸರ್ಕಾರದ ಚುನಾವಣಾ ಆಯೋಗ ಏನಿದೆ ಅದು ಇಂಡಿಪೆಂಡೆಂಟ್ ಬಾಡಿ. ಚುನಾವಣಾ ಆಯೋಗದ ಸದಸ್ಯರನ್ನ ಭೇಟಿ ಮಾಡಿ, ಅಧ್ಯಕ್ಷರನ್ನ ಭೇಟಿ ಮಾಡಿ SCT ಬಿದ್ದರೆ ನಾವು ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ ಅವರು ನಾವು ಭೇಟಿ ಮಾಡತಕ್ಕಂಥದ್ದಕ್ಕೆ ಇವತ್ತು ಒಂದು ನಿರ್ಣಯ ಮಾಡಿದ್ದೇವೆ. ನಾವು ಎರಡೂ ಪಕ್ಷಗಳ ಮುಖಂಡರು ITA ಪಾರ್ಟ್ನರ್ಸ್ ಏನಿದ್ದೇವೆ ಕರ್ನಾಟಕದಲ್ಲಿ BJP ಮತ್ತು JDS ನಾಯಕರುಗಳೆಲ್ಲ ಜೊತೆಗೂಡಿ ಇವತ್ತು ಕಳೆದ ಒಂದು ವಾರದಿಂದ ನಡೀತಾ ಇರತಕ್ಕಂಥ ಈ ಒಂದು SIR ಪ್ರಕ್ರಿಯೆಯಲ್ಲಿ ಪ್ರತಿದಿನ ಮೊದಲನೇ ದಿನದಿಂದಲೇ ಪ್ರಾರಂಭ ಆಗಿರ್ತಕ್ಕಂಥ ಅಕ್ರಮಗಳ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥದ್ದಕ್ಕೆ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು 31 ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥ ಹಲವಾರು ದಾಖಲೆಗಳೇನಿದೆ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಈ ಒಂದು ಪ್ರಕ್ರಿಯೆ ನಡೆಯತಕ್ಕಂಥದ್ದನ್ನ ಇವತ್ತು ನಾವು ದಾಖಲೆಗಳ ಸಮೇತವೇ ಏನು ಒಂದು ಇಲ್ಲಿಯ ಕರ್ನಾಟಕದ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಚುನಾವಣಾ ಆಯುಕ್ತರಿಗೆ ಕೊಟ್ಟಿದ್ದೇವೆ CEOಗೆ. ಅವರು ಸಹ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ನಾವು ಎಲ್ಲ ಮಾಹಿತಿ ಕೊಟ್ಟಿದ್ದೇವೆ. ಕೇಂದ್ರ ಸರ್ಕಾರ ಅಲ್ಲ ಸಾರಿ ಕೇಂದ್ರ ಚುನಾವಣಾ ಆಯೋಗದಿಂದಲೂ ಬಹುಶಃ ಇವತ್ತು ಇಬ್ಬರನ್ನ ಡೆಪ್ಯೂಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಯಾವ ರೀತಿಯಲ್ಲಿ ಇಲ್ಲಿ ನಡೀತಾ ಇರತಕ್ಕಂಥ ಮಾಹಿತಿಗಳನ್ನು ಪಡಿತಕ್ಕಂಥದ್ದಕ್ಕೆ ಅವ್ರು ಅಸಿಸ್ಟ್ ಮಾಡಲಿಕ್ಕೆ. ಆದರೆ ಇವತ್ತು ಕಳೆದ 5 ದಿವಸಗಳಿಂದ ಪ್ರತಿದಿನ ಮಾಧ್ಯಮದ ಸ್ನೇಹಿತರು ಸಹ ನೀವು ಇಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಪ್ರಕ್ರಿಯೆ ನಿಷ್ಪಕ್ಷಪಾತವಾಗಿ ಯಾವುದೇ ರೀತಿಯ ದೋಷವನ್ನ ಇವತ್ತು ಜಾರಿಗೆ ತರ್ತಕ್ಕಂಥದ್ದಕ್ಕೆ ಅವಕಾಶ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಕೆಲಸ ಆಗ್ತಿಲ್ಲ ಅಂತಕ್ಕಂಥದ್ದನ್ನ ನೀವು ಸಹ ಈಗೇನು ದಾಖಲೆ ಸಮೇತ ಪ್ರತಿಬಿಂಬಿಸ್ತಾ ಇದ್ದೀರಿ. ಇವತ್ತು ಈ 5 ದಿನಗಳ ಕಾಲ ನಡೆದಿರ್ತಕ್ಕಂಥ ಹಲವಾರು ಅಕ್ರಮಗಳ ಮಾಹಿತಿಗಳನ್ನು, ದಾಖಲೆಗಳನ್ನು, ಪೆನ್ ಡ್ರೈವ್ ಅನ್ನ ಇವತ್ತು 2 ಪಕ್ಷದಲ್ಲಿ ನಾವೇ ಕಲೆಕ್ಟ್ ಮಾಡಿದ್ದೇವೆ, ಕೊಟ್ಟಿದ್ದೇವೆ ಇವತ್ತು ಚುನಾವಣಾ ಇಲ್ಲಿಯ ಆಯುಕ್ತರಿಗೆ. ಅದರಿಂದ ಇವತ್ತು ಈ ರಾಜ್ಯ ಸರ್ಕಾರ ಇವತ್ತು ಯಾವ ರೀತಿಯಲ್ಲಿ ಅಧಿಕಾರಿಗಳನ್ನು ಇಲ್ಲಿ ಏನಾಗುತ್ತೆ, ಅವರೇನೋ ಪ್ರಿಯಾಂಕಾ ಖರ್ಗೆ ಅವರು ಚುನಾವಣಾ ಆಯೋಗದವರು ಕತ್ತೆ ಕಾಯ್ತಿದ್ದಾರೆ ಅಂತ ಏನು ಹೇಳ್ತಾರೆ. ಚುನಾವಣಾ ಆಯೋಗದವರು ಯಾವ ನಿಯಮಾವಳಿಗಳನ್ನ ಈ ಒಂದು ಪ್ರಕ್ರಿಯೆಯಲ್ಲಿ ಅಳವಡಿಸ್ಕೋಬೇಕು ಅಂತಕ್ಕಂಥ ಗೈಡ್ಲೈನ್ಸ್ ಏನು ಕೊಟ್ಟಿದ್ದಾರೆ ಅದೆಲ್ಲವನ್ನ ಗಾಳಿಗೆ ತೋರಿ ಇವತ್ತು ಇಲ್ಲಿ ಇರ್ತಕ್ಕಂಥ ರಾಜ್ಯದ ಅಧಿಕಾರಿಗಳು ಯಾವ ರೀತಿಯಲ್ಲಿ ಸರ್ಕಾರದ ಒಂದು ಖುಷಿ ಪಡಿಸ್ತಕ್ಕಂಥ ರೀತಿಯಲ್ಲಿ ಅಕ್ರಮಗಳನ್ನು ನಡೆಸ್ತಾ ಇದ್ದಾರೆ. ಇದೆಲ್ಲ ಜಗಜ್ಜಾಹಿರವಾಗಿದೆ. ಇವತ್ತು ಕಾಂಗ್ರೆಸ್ನ ನಾಯಕರಿಗೆ ನೈತಿಕತೆ ಏನಿದೆ ಅಂತಕ್ಕಂಥ ಕೇಳ್ತೇನೆ. ಬೇರೆ ರಾಜ್ಯಗಳಲ್ಲಿ ಅದಾಗಿದೆ ಇದಾಗಿದೆ ಅಂತೇಳಿ ಪ್ರತಿನಿತ್ಯ ಕಾಂಗ್ರೆಸ್ನ ಇವರ ಮಹಾನ್ ನಾಯಕರು ಏನು ಹೇಳ್ತಾರೆ. ಕರ್ನಾಟಕದಲ್ಲಿ ನೀವು ಮಾಡ್ತಿರ್ತಕ್ಕಂಥದ್ದು ಏನಿಲ್ಲ. ನೀವು ನಿಮ್ಮ ರಾಜ್ಯ ಸರ್ಕಾರದ
ಅಡಿಷನಲ್ ಇರ್ತಕ್ಕಂಥ ಅಧಿಕಾರಿಗಳನ್ನ ದುರುಪಯೋಗ ಪಡಿಸಿ ಅವರಿಂದ ಇವತ್ತು ಅಕ್ರಮಗಳನ್ನೇ ನಡೆಸ್ತಾ ಇದ್ದೀರಿ. ಅದೆಲ್ಲವನ್ನ ಇವತ್ತು ಏನು ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ. ಇದನ್ನು ಸರಿಪಡಿಸಬೇಕು ಅನ್ನೋ ದೃಷ್ಟಿಯಿಂದಲೇ ಎರಡು ಪಕ್ಷದ ಮುಖಂಡರನ್ನು ಇವತ್ತು ಭೇಟಿ ಮಾಡಿ ಪುನಃ ಈಗಾಗಲೇ 3 ದಿವಸದಿಂದ ಕೊಡ್ತಾನೆ ಇದ್ದೇವೆ. ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡಿ ಇವತ್ತು ಸಹ ಆ ಕೆಲಸ ಮಾಡಿದ್ದೇವೆ ಎಲ್ಲ ಎರಡು ಪಕ್ಷದ ಮುಖಂಡರು.